ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಯುಗಾದಿ ಹಬ್ಬದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದರ ಜೊತೆಗೆ ಯುಗಾದಿ ಅಮಾವಾಸ್ಯೆಯು ಕೂಡ ಅವತ್ತೇ ಇರೋದ್ರಿಂದ ನಾವು ಯಾವ ಸಮಯಕ್ಕೆ ಯುಗಾದಿ ಅಮಾವಾಸ್ಯೆ ಆಚರಣೆಯನ್ನು ಮಾಡ್ಕೊಳ್ಬೇಕಾಗತ್ತೆ, ಇನ್ನು ಯುಗಾದಿ ಹಬ್ಬದ ಆಚರಣೆಯನ್ನು ಯಾವತ್ತು ಮಾಡ್ಕೊಳ್ಬೇಕು, ಇದರ ಜೊತೆಗೆ ಪೂಜೆಗೆ ಶುಭ ಮುಹೂರ್ತ ಏನಿದೆ, ಸರಳವಾಗಿ ಯಾವ ರೀತಿ ಪೂಜೆಗಳನ್ನು ಮಾಡ್ಕೊಳ್ಬೋದು, ಈ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ಳಲಾಗುತ್ತೆ. ಹಾಗಾಗಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡಿ ಆಚರಣೆಯನ್ನು ಮಾಡಿ. ನಾವು ಈ ಬಾರಿ ಪರಾಭವನಾಮ ಸಂವತ್ಸರದ ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯಮಿ ಶುಭ ದಿನದಂದು ನಮಗೆ ಹೊಸ ವರ್ಷ ಅಂದರೆ ಯುಗಾದಿ ಹಬ್ಬದ ಆಚರಣೆಯನ್ನು ಮಾಡ್ತಿದ್ವಿ. ಇನ್ನು ನಮಗೆ ಅಮಾವಾಸ್ಯೆ ತಿಥಿ ಪ್ರಾರಂಭ ಆಗೋದು ದಿನಾಂಕ 18ನೇ ತಾರೀಕು ಅಂದರೆ ಮಾರ್ಚ್ 18ನೇ ತಾರೀಕು ಬುಧವಾರ ಬೆಳಗ್ಗೆ 8:25 ನಮಗೆ ಯುಗಾದಿ ಅಮಾವಾಸ್ಯೆ ಪ್ರಾರಂಭ ಆಗುತ್ತೆ. ನಂತರ ಮರುದಿನ ಅಂದರೆ ದಿನಾಂಕ 19ನೇ ತಾರೀಕು ಗುರುವಾರ ಬೆಳಗ್ಗೆ 6:53 ನಮಗೆ ಅಮಾವಾಸ್ಯೆ ತಿಥಿ ಮುಕ್ತಾಯ ಆಗುತ್ತೆ. ಅದಾದ ನಂತರ ನಮಗೆ ಪಾಡ್ಯಮಿ ತಿಥಿ ನಮಗೆ ಪ್ರಾಪ್ತಿ ಇರುತ್ತೆ. ಹಾಗಾಗಿ ನಮಗೆ ಉದಯ ತಿಥಿಗೆ ಯಾವಾಗ ಒಂದು ಸೂರ್ಯ ಉದಯ ಆಯಿತು ಆವಾಗ ಯಾವ ತಿಥಿ ಇರುತ್ತೆ ಅದನ್ನು ನಾವು ಆಚರಣೆಯನ್ನು ಮಾಡಬೇಕು. ಹಾಗಾಗಿ ಈ ಬಾರಿ ಯುಗಾದಿ ಆಚರಣೆಯನ್ನು ನಾವು ಗುರುವಾರನೇ 19ನೇ ತಾರೀಕು ಆಚರಣೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಅಮಾವಾಸ್ಯೆ ತಿಥಿ ನಮಗೆ 6:53 ಕೂಡ ಇರೋದ್ರಿಂದ ಆ ಸಮಯದಲ್ಲಿ ಹಬ್ಬದ ಆಚರಣೆ ಮಾಡ್ಕೊಳ್ಳಿಕ್ಕೆ ಬರಲ್ಲ, ಬದಲಾಗಿ ಅಮಾವಾಸ್ಯೆ ಆಚರಣೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಈ ಬಾರಿ ಯುಗಾದಿ ಅಮಾವಾಸ್ಯೆ ಆಚರಣೆಗಳೆಲ್ಲ 18ನೇ ತಾರೀಕಿನಿಂದನೇ ನಾವು ಆಚರಣೆಯನ್ನು ಮಾಡ್ಕೊಳ್ಬೋದು. ಯಾಕಂದರೆ ಯುಗಾದಿ ಅಮಾವಾಸ್ಯೆಯಲ್ಲಿ ಕೆಲವರು ಕುಲದೇವರ ಆರಾಧನೆಯನ್ನು ಮಾಡೋರು ಕೂಡ ಇದ್ದಾರೆ, ಹಾಗೆ ಅಮಾವಾಸ್ಯೆಯಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡೋರು ಕೂಡ ಇದ್ದೀವಿ. ಹಾಗಾಗಿ ನಾವೆಲ್ಲರೂ ಕೂಡ ಬುಧವಾರ ಸಂಜೆ ವೇಳೆಗೆ ನಾವು ಲಕ್ಷ್ಮೀ ಪೂಜೆಯನ್ನು ಅಮಾವಾಸ್ಯೆ ತಿಥಿ ಪ್ರಾಪ್ತಿ ಇರೋದ್ರಿಂದ ನಾವು ಪೂಜೆಗಳನ್ನು ಮಾಡ್ಕೊಳ್ಬೋದು. ಇನ್ನು ಅಮಾವಾಸ್ಯೆಯಲ್ಲಿ ಮಾಡುವಂತಹ ಕುಲದೇವರ ಆರಾಧನೆ ಇದ್ರೂ ಕೂಡ ನಾವು ಬುಧವಾರನೇ ಆಚರಣೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ನಂತರ ಪಾಡ್ಯಮಿ ದಿನ ಏನಿದೆ ಅದು ನಮಗೆ ಯುಗಾದಿ ಹಬ್ಬ, ಹೊಸ ಸಂವತ್ಸರ, ಹೊಸ ವರ್ಷ ಹಿಂದೂಗಳಿಗಾಗಿ. ಹಾಗಾಗಿ ಯುಗಾದಿ ಹಬ್ಬದ ಆಚರಣೆಯನ್ನು 19ನೇ ತಾರೀಕು ಗುರುವಾರ ಬೆಳಗ್ಗೆ 6:53 ನಂತರ ನಾವು ಅಭ್ಯಂಜನ ಸ್ನಾನವನ್ನು ಮಾಡಿ ನಾವು ನಮ್ಮ ಕುಲದೇವರಿಗೆ ಹಾಗೆ ಹಬ್ಬದ ಆಚರಣೆಗಳೆಲ್ಲವನ್ನು ಕೂಡ ನಾವು ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಪೂಜೆಗೆ ಶುಭ ಮುಹೂರ್ತ ಏನಿದೆ, ಯಾವ ಸಮಯದಲ್ಲಿ ಪೂಜೆಗಳನ್ನು ಮಾಡ್ಕೊಳ್ಬೇಕು ಅಂತ ತಗೊಂಡಾಗ ಮೊದಲು ಪ್ರಾರಂಭ ಆಗುವಂಥದ್ದು ನಮಗೆ ಪಂಚಾಂಗ ಶ್ರವಣದಿಂದ. ಹಾಗೆ ಪ್ರತಿಯೊಬ್ಬರು ಕೂಡ ಈ ಬಾರಿ ಪಂಚಾಂಗವನ್ನು ಮನೆಗೆ ತನ್ನಿ, ಪಂಚಾಂಗವನ್ನು ಪೂಜೆಯನ್ನು ಮಾಡಿ. ನಮಗೆ ಹಬ್ಬ ಪ್ರಾರಂಭ ಆಗೋದೇ ಅಭ್ಯಂಜನ ಸ್ನಾನದಿಂದ. ಹಾಗಾಗಿ ಮೊದಲು ಮನೆಯವರೆಲ್ಲ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಕೂಡ ಪ್ರತಿಯೊಬ್ಬರು ಕೂಡ ಅಭ್ಯಂಜನ ಸ್ನಾನವನ್ನು ಮಾಡಲೇಬೇಕು. ಮೊದಲು ನಮ್ಮ ಕುಲದೇವರಿಗೆ ಅಭ್ಯಂಜನ ಸ್ನಾನಕ್ಕಾಗಿ ಇಟ್ಟಿರುವಂಥ ಎಣ್ಣೆ, ಶೀಕೆ ಪುಡಿ ಅಥವಾ ಅರಿಶಿನ ಎಲ್ಲವನ್ನು ಕೂಡ ದೇವರ ಬಳಿ ಇಟ್ಟು ಪ್ರಾರ್ಥನೆಯನ್ನು ಮಾಡಿ ನಂತರ ನಾವು ಅದನ್ನು ತೆಗೆದುಕೊಂಡು ನಾವು ಸ್ನಾನಕ್ಕೆ ಉಪಯೋಗವನ್ನು ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಅಭ್ಯಂಜನ ಸ್ನಾನವನ್ನು ಸಾಧ್ಯವಾದಷ್ಟು ಮೊದಲು ಹಿರಿಯ ಮುತ್ತೈದೆ ಆಗಿರ್ಬೋದು ಅಥವಾ ಮನೆಯಲ್ಲಿ ಯಾರು ಹಿರಿಯರಿರ್ತಾರೆ ಅವರು ಮಕ್ಕಳಿಗಾಗಿರಲಿ ಅಥವಾ ಮನೆ ಗಂಡಸರಿಗಾಗಿರಲಿ ಒಂದು ಎಣ್ಣೆಯ ಶಾಸ್ತ್ರವನ್ನು ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಸಾಧ್ಯ ಆದಂಥವರು ಪ್ರತಿಯೊಬ್ಬರೂ ಕೂಡ ಎಣ್ಣೆ ಶಾಸ್ತ್ರವನ್ನು ಹಿರಿಯರ ಕೈಯಲ್ಲಿ ಮಾಡಿಸಿ ಅವರ ಆಶೀರ್ವಾದವನ್ನು ತೆಗೆದುಕೊಳ್ಳಿ. ಇನ್ನು ಎಣ್ಣೆಯನ್ನು ಹಚ್ಚಬೇಕಾದ್ರೆ ಸಪ್ತ ಚಿರಂಜೀವಿಗಳನ್ನು ನೆನೆದು ಅಭ್ಯಂಜನ ಸ್ನಾನವನ್ನು ಮಾಡಿ. ಎಣ್ಣೆಯನ್ನು ಹಚ್ಚಿಕೊಳ್ಳುವಾಗ ಅಶ್ವತ್ಥಾಮಾದಿ ಸಪ್ತ ಚಿರಂಜೀವಿಗಳನ್ನು ಮಾರ್ಕಂಡೇಯರನ್ನು ಈ ಕೆಳಗೆ ಕೊಟ್ಟಿರುವಂಥ ಮಂತ್ರವನ್ನು ಹೇಳಿ ಸ್ಮರಣೆಯನ್ನು ಮಾಡಬೇಕು. ಅಶ್ವತ್ಥಾಮ ಬಲಿರ್ವ್ಯಾಸ ಹನುಮಾಂಶ್ಚ ವಿಭೀಷಣ ಕೃಪಾ ಪರಶುರಾಮಶ್ಚ ಸಪ್ತೈತೆ ಚಿರಂಜೀವಿನಃ. ಈ ರೀತಿಯಲ್ಲಿ ಸಪ್ತ ಚಿರಂಜೀವಿಗಳನ್ನು ನೆನೆದು ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಸಪ್ತ ಚಿರಂಜೀವಿಗಳ ಆಶೀರ್ವಾದ ನಮಗೆ ಪ್ರಾಪ್ತಿಯಾಗಲಿ, ಸಪ್ತ ಚಿರಂಜೀವಿಗಳ ಅನುಗ್ರಹ ಪ್ರಾಪ್ತಿಯಾಗಲಿ ಅಂತ ಹೇಳಿ ಒಂದು ಸ್ಮರಣೆಯನ್ನು ಮಾಡಿ ಎಣ್ಣೆಯನ್ನು ಹಚ್ಕೊಳ್ಬೇಕಾಗತ್ತೆ. ನಂತರ ಸ್ನಾನವನ್ನು ಮಾಡಿ ಹೊಸ ವಸ್ತ್ರವನ್ನು ಉಟ್ಟು ಕುಲದೇವರಿಗೆ ಪೂಜೆಯನ್ನು ಮಾಡಿ ಪಂಚಾಂಗ ಶ್ರವಣವನ್ನು ಪ್ರತಿಯೊಬ್ಬರು ಕೂಡ ಮಾಡಿ. ಇದಾದ ನಂತರ ದೇವರಿಗೂ ಕೂಡ ಬೇವು ಬೆಲ್ಲವನ್ನು ದೇವರಿಗೆ ಒಂದು ನೈವೇದ್ಯವನ್ನು ಮಾಡಿ ನಂತರ ಮನೆಯವರೆಲ್ಲರೂ ಕೂಡ ಸೇವನೆಯನ್ನು ಮಾಡಿ ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಳ್ಳಿ. ಅವತ್ತಿನ ದಿನ ಸಾಧ್ಯವಾದಷ್ಟು ಗಜೇಂದ್ರ ಮೋಕ್ಷ ಆಗಿರ್ಬೋದು ಅಥವಾ ರಾಮರಕ್ಷಾ ಸ್ತೋತ್ರ ಆಗಿರ್ಬೋದು, ಹಾಗೆ ನಿಮಗೆ ಯಾವುದೇ ರೀತಿಯ ಒಂದು ದೇವತಾ ಸ್ತೋತ್ರಗಳು ಬಂದರೆ ತಪ್ಪದೆ ದೇವತಾ ಸ್ತೋತ್ರಗಳನ್ನು ಹೇಳಿ. ಇನ್ನು ಪಂಚಾಂಗ ಪೂಜೆಯನ್ನು ತಪ್ಪದೆ ಪ್ರತಿಯೊಬ್ಬರು ಕೂಡ ಮಾಡಿ. ಮನೆಯಲ್ಲಿ ಪಂಚಾಂಗವನ್ನು ಇಟ್ಟು ಪಂಚಾಂಗ ಶ್ರವಣವನ್ನು ಮಾಡಿದ್ರೆ ಬಹಳನೇ ವಿಶೇಷ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಆಚರಣೆಯನ್ನು ರೂಢಿಯನ್ನು ಮಾಡಿಕೊಳ್ಳಿ. ಇನ್ನು ಬೇವು ಬೆಲ್ಲವನ್ನು ಭಕ್ಷಣೆಯನ್ನು ಮಾಡಬೇಕಾದ್ರೆ ಶತಾಯುರ್ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬ ಕದಳ ಭಕ್ಷಣಂ ಅಂತ ಹೇಳಿ ಈ ಒಂದು ಮಂತ್ರವನ್ನು ಹೇಳ್ತಾ ಬೇವು ಬೆಲ್ಲವನ್ನು ಭಕ್ಷಣೆಯನ್ನು ಮಾಡಿ. ದೇವರಲ್ಲಿ ಈ ಒಂದು ಯುಗಾದಿ ಸಂವತ್ಸರ ಏನಿದೆ ವರ್ಷ ಪೂರ್ತಿ ಒಳ್ಳೆ ರೀತಿಯ ಆಯುಷು, ಆರೋಗ್ಯ, ಅಭಿವೃದ್ಧಿ ಎಲ್ಲರಿಗೂ ಕೂಡ ಪ್ರಾಪ್ತಿಯಾಗಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ
ಈ ಬಾರಿ ಸ್ವಸ್ತಿ ಶ್ರೀಶಕೆ 1948ನೇ ಪರಾಭವ ನಾಮ ಸಂವತ್ಸರದ ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯಮಿಯ ಶುಭ ದಿನ. ಎಲ್ಲರ ಬಾಳಲ್ಲಿ ಹೊಸ ಚೈತನ್ಯ ತುಂಬರಲಿ. ಹಾಗೆ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನು ಪೂಜೆಗೆ ಶುಭ ಮುಹೂರ್ತ ಅಂದರೆ ಈ ಬಾರಿ ಈ ಸಂವತ್ಸರದ ನಾಯಕ ಗುರುಗ್ರಹರೇ. ಹಾಗಾಗಿ ಗುರುಹೋರ ಮತ್ತು ಗುರುವಾರನೇ ಇರೋದ್ರಿಂದ ಬೆಳಗ್ಗೆ 7 ಗಂಟೆಯಿಂದ 8 ಗಂಟೆವರೆಗೂ ಕೂಡ ಪೂಜೆಗೆ ಶುಭ ಮುಹೂರ್ತ ಇದೆ. ಈ ಸಮಯದಲ್ಲೂ ಕೂಡ ನೀವು ಪೂಜೆಗಳನ್ನು ಮಾಡ್ಕೊಳ್ಬೋದು. ಹಾಗೆ ಪಂಚಾಂಗ ಶ್ರವಣಕ್ಕೂ ಕೂಡ ಈ ಒಂದು ಸಮಯ ಶುಭ ಸಮಯ ಅಂತಲೇ ಹೇಳ್ಬೋದು. ಇದಾದ ನಂತರನೂ ಪೂಜೆ ಮತ್ತು ಪಂಚಾಂಗ ಶ್ರವಣ ಆಗಿರ್ಬೋದು, ಇವೆಲ್ಲ ಕಾರ್ಯಗಳನ್ನು ಮಾಡ್ಕೊಳ್ಬೋದು. ಅಂದರೆ ಖಂಡಿತವಾಗ್ಲೂ ಮಾಡ್ಬೋದು. ಆದರೆ ಪ್ರಥಮ ಒಂದು ಪೂಜೆ, ಒಂದು ಮುಹೂರ್ತ ಅಂತ ಹೇಳೋದಾದರೆ ಈ ಒಂದು ಸಮಯದಲ್ಲಿ ಮಾಡಿಕೊಂಡ್ರೆ ಉತ್ತಮ. ಇದಾದ ನಂತರ ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಡೋದಾಗಿರ್ಬೋದು, ಮನೆಯಲ್ಲಿ ಪೂಜೆ ಕಾರ್ಯಗಳನ್ನು ಮಾಡ್ಕೊಳ್ಳೋದಾಗಿರ್ಬೋದು, ನೀವು ಖಂಡಿತವಾಗ್ಲೂ ಮಾಡ್ಬೋದು. ಯುಗಾದಿ ಹಬ್ಬದ ಆಚರಣೆ ಅಷ್ಟೇ, ಚಂದ್ರ ದರ್ಶನವೂ ಕೂಡ ಬಹಳ ಮುಖ್ಯ. ಮಾರ್ಚ್ 20ನೇ ತಾರೀಕು ಶುಕ್ರವಾರ ಸಂಜೆ 6:30 7 ಗಂಟೆ 43 ನಿಮಿಷದವರೆಗೂ ಕೂಡ ಚಂದ್ರ ದರ್ಶನದ ಸಮಯ ಇದೆ. ಈ ಸಮಯದಲ್ಲಿ ಚಂದ್ರ ದರ್ಶನವನ್ನು ಮಾಡಿ. ಇದಿಷ್ಟು ಮಾಹಿತಿ ಯುಗಾದಿ ಹಬ್ಬದ ಸರಳ ಮಾಹಿತಿಯಾಗಿದ್ದು, ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.